ಮಂಡ್ಯ ಜಿಲ್ಲೆ ಕೇರಪೇಟೆ ತಾಲೂಕಿನ ಎಲೆದಹಳ್ಳಿ ಕೊಪ್ಪಲು ಗ್ರಾಮದ ಶಬರಿಮಲೆ ಯಾತ್ರಿಕರ ವಾಹನ ಕಿರಣದಲ್ಲಿ ಅಪಘಾತವಾಗಿದ್ದು ಯಾತ್ರಿಕರು ಗಾಯಗೊಂಡ ಹಿನ್ನೆಲೆ ಅಯ್ಯಪ್ಪ ಭಕ್ತಾದಿಗಳಿಗೆ ವಿಶೇಷ ದರ್ಶನ ಮತ್ತು ವಾಹನದ ವ್ಯವಸ್ಥೆ ಮಾಡುವುದಾಗಿ ಅಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದರು. ಆದರೆ ಇದುವರೆಗೂ ಕೇರಳ ಸರ್ಕಾರವಾಗಲಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯವರಾಗಲಿ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ. ಜೊತೆಗೆ ಅಪಘಾತದಲ್ಲಿ ಗಾಯಗೊಂಡಿರುವ ಭಕ್ತರಿಗೆ ಯಾವುದೇ ಮೂಲಭೂತವಾಗಿ ಸೌಕರ್ಯಗಳನ್ನು ಒದಗಿಸಿಲ್ಲ ಎಂದು ಗುರುಸ್ವಾಮಿ ಕೃಷ್ಣೇಗೌಡ ತಿಳಿಸಿದರು. ಕಿಕ್ಕೇರಿ ಹೋಬಳಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಎಲೆದಳ್ಳಿ ಕಪ್ಪಲಿಂದ 16ನೇ ತಾರೀಕು ಸೋಮವಾರ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದು. ನಮಗೆ ಬಂದಿರತಕ್ಕಂಥ ಗಾಡಿ ಶಿವಮೊಗ್ಗ ಟ್ರಾವೆಲ್ಸ್ ಭೈರವ ಟ್ರಾವೆಲ್ಸ್ ಆಗಿತ್ತು. ಆದರೆ ಇಲ್ಲಿಯ ಸ್ಥಳೀಯರು ರಾತ್ರಿ ಬಂದಾಗ ಗಾಡಿ 1:45ರಲ್ಲಿ ಘಟನೆ ನಡೆದಾಗ ಬ್ರೇಕ್ ಫೇಲ್ಯೂರ್ ಆಗಿ ಗಾಡಿ ಬಿದ್ದಾಗ ಸುಮಾರು 3-4 ಜನ ನಮ್ಮ ಸ್ವಾಮಿಗಳಿಗೆ ಏಟಾಯಿತು. ಸ್ಥಳೀಯರು ಬಂದು KSRTC ಗಾಡಿನ ಸಹಾಯ ಮಾಡ್ತೀವಿ, ಯಾತ್ರೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಸ್ಥಳೀಯ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಯಾತ್ರೆ ಕೈಗೊಳ್ಳೋದಕ್ಕೆ ಯಾವುದೇ ಸಹಾಯ ಹಸ್ತ ಬಂದಿಲ್ಲ. ನಾವು ರಾತ್ರಿಯಿಂದ ಯಾರೋ ಇಲ್ಲೊಬ್ರು ಪಾಪ ಮಲೆಗೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಅನ್ನಪ್ರಸಾದ ಫ್ರೀ ಇತ್ತು, ಅಲ್ಲಿ ಬೆಳಿಗ್ಗೆ ತಿಂಡಿ ತಿಂದಿದ್ದೀವಿ. ಇಲ್ಲಿವರೆಗೆ ಏನು ಎಂತು ಅಂತ ಕೇರಳ ಸರ್ಕಾರದವರಾಗಲಿ ದೇವಸ್ಥಾನ ಮಂಡಳಿಯವರಾಗಲಿ ಯಾವುದೇ ತಗೊಂಡಿಲ್ಲ. ಹಾಗಾಗಿ ದಯಮಾಡಿ ಊರ ಕಡೆಗೆ ಬರೋದಕ್ಕೆ ನಮ್ಗೆ ಯಾವುದಾದ್ರೂ ಗಾಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ. ನಾನು ಕೃಷ್ಣೇಗೌಡ ಅಂತ ಹೇಳಿ ಎಲೆದಳ್ಳಿ ಕೊಪ್ಪಲು ಗುರುಸ್ವಾಮಿ.